ರೈಲ್ವೆ ಗ್ರೂಪ್ ಡಿ ರಿಕ್ವೈರ್ಮೆಂಟ್ ರೈಲ್ವೆ ಇಲಾಖೆಯಲ್ಲಿ ಬಂಪರ್ ನೇಮಕಾತಿ ನಡೆಯುತ್ತಿದೆ. ಅದರಲ್ಲೂ 22,000ಕ್ಕೂ ಹೆಚ್ಚು ಹುದ್ದೆಗಳು. ಅದರಲ್ಲಿ ನೀವು 10ನೇ ತರಗತಿ ಪಾಸಾಗಿದ್ದರೆ ಸಾಕು. ನಿಮ್ಮದು 10ನೇ ತರಗತಿ ಪಾಸಾಗಿದೆಯಾ? ಸರ್ಕಾರಿ ಕೆಲಸದ ಕನಸು ನಿಮಗಿದೆಯಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ರೈಲ್ವೆ ಗ್ರೂಪ್ ಡಿ ರಿಕ್ವೈರ್ಮೆಂಟು 2026ರಲ್ಲಿ 22,000ಕ್ಕೂ ಹೆಚ್ಚು ಹುದ್ದೆಗಳು ಪ್ರಕಟವಾಗಿವೆ. ಅದರಲ್ಲಿ ಅರ್ಹತೆ, ವಯೋಮಿತಿ, ಸಂಬಳ, ಪರೀಕ್ಷೆ ಹಾಗೂ ಬೇಕಾಗುವ ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ರೈಲ್ವೆ ಗ್ರೂಪ್ ಡಿ ಅಂದರೆ ಏನು? ರೈಲ್ವೆ ಗ್ರೂಪ್ ಡಿ ಅಂದರೆ ಭಾರತೀಯ ರೈಲ್ವೆಯ ಪ್ರಮುಖ ನೇಮಕಾತಿಗಳಲ್ಲಿ ಇದು ಒಂದು. ಇದರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರಪ್ಪ ಅಂತಂದರೆ ಟ್ರ್ಯಾಕ್ ಮೇಂಟೈನರ್, ಹೆಲ್ಪರ್, ಅಸಿಸ್ಟೆಂಟ್ ಪಾಯಿಂಟ್ಸ್ಮ್ಯಾನ್ ಹಾಗೂ ಇತರ ಹುದ್ದೆಗಳು ಸೇರಿವೆ. ನೆಕ್ಸ್ಟು ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು ಅಥವಾ ITI ಪಾಸಾಗಿರಬೇಕು. ಏಜ್ ಲಿಮಿಟ್ ಅಥವಾ ವಯೋಮಿತಿ ಎಷ್ಟಿರಬೇಕು ಅಂದರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಇಲ್ಲ ಅಂದರೆ ಮ್ಯಾಕ್ಸಿಮಮ್ 33 ಇಯರ್ಸ್ ಆದರೂ ಆಗಿರಬೇಕು. OBCಗೆ 36 ಇಯರ್ಸ್ ಆಗಿರಬೇಕು. SC ಅಥವಾ STಗೆ 38 ಇಯರ್ಸ್ ಆಗಿರಬೇಕು. ಸ್ಯಾಲ್ರಿ ಸಂಬಳ ಎಷ್ಟಿರುತ್ತಪ್ಪ ಅಂದರೆ ಸ್ಟಾರ್ಟಿಂಗ್ಗೆ ಸುಮಾರು ಬಂದ್ಬಿಟ್ಟು 18,000. ಇದು ಬರೀ ಬೇಸಿಕ್ ಪೇ ಪ್ಲಸ್ DA ಪ್ಲಸ್ HRA ಪ್ಲಸ್ ಅಲೌನ್ಸೆನ್ಸ್ ಎಲ್ಲ ಸೇರಿ 25,000ರಿಂದ 32,000ವರೆಗೆ ಸಿಗ್ಬೋದು. ನೆಕ್ಸ್ಟು ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಬಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ನಿಮ್ಮನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮೆಡಿಕಲ್ ಟೆಸ್ಟ್ ಇರುತ್ತೆ, ಅದೊಂದು ಮಾಡಿಸ್ತಾರೆ. ಇವುಗಳಲ್ಲಿ ನೀವು ಪಾಸ್ ಆಗಬೇಕು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅಂದರೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಮತ್ತು ನಿಮ್ಮದು ಸಿಗ್ನೇಚರ್ ಸ್ಕ್ಯಾನ್ ಕಾಪಿ ಇರಬೇಕು. SC STದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. OBC ಅವ್ರದ್ದು ಅಷ್ಟೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ನಿಮ್ಮದು ಮೊಬೈಲ್ ನಂಬರ್ ಇರಬೇಕು, ಮತ್ತು ಇಮೇಲ್ ಐ ಡಿ ಕೇಳ್ತಾರೆ, ಇಮೇಲ್ ID ಇರಬೇಕು ನಿಮ್ಮದು. ನೆಕ್ಸ್ಟು ನಿಮ್ಮದು ಅಪ್ಲೈ ಮಾಡೋಕೆ ಹೋದಾಗ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಅಂದರೆ ಜನರಲ್ ಅಥವಾ OBCಗೆ 500 ರೂಪೀಸ್ ಫೀಸ್ ಇರುತ್ತೆ. SC ST ಅವರಿಗೆ 250 ಫೀಸ್ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಅಪ್ಲಿಕೇಶನ್ ಫೀಸ್ನ. ಜನರಲ್ ಅಥವಾ OBC ಅವ್ರಿಗೆ 500 ರೂಪಾಯಿ ಫೀಸ್ ಇರುತ್ತೆ. SC ST ಅವ್ರಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಮತ್ತು ರೈಲ್ವೆ ಗ್ರೂಪ್ ಡಿ ರಿಕ್ವೈರ್ಮೆಂಟ್ಗೆ ಫೀಮೇಲ್ ಅವರು ಅಪ್ಲೈ ಮಾಡ್ಬೋದಾ? ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಇದಕ್ಕೆ ಮೇಲು ಫೀಮೇಲು ಇಬ್ಬರೂ ಸಹ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಈ ಜಾಬ್ಗೆ. ರೈಲ್ವೆ ಗ್ರೂಪ್ ಡಿ ರಿಕ್ವೈರ್ಮೆಂಟ್ಗೆ ಡೇಟ್ ಅನೌನ್ಸ್ ಮಾಡಿರೋದು 15 ಮೇ 2026ರಲ್ಲೇ ಅನೌನ್ಸ್ ಮಾಡಿದ್ದಾರೆ. ಇದರ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು ಲಾಸ್ಟ್ ಡೇಟು 14/6/2026ಕ್ಕೆ ಕ್ಲೋಸ್ ಆಗುತ್ತೆ. ಮತ್ತು ಮುಖ್ಯವಾದ ವಿಷಯ, ನೀವು ಅರ್ಜಿ ಸಲ್ಲಿಸುವ ಮೊದಲು ಅಫಿಷಿಯಲ್ ನೋಟಿಫಿಕೇಷನ್ಗಳನ್ನು ಓದಿಬಿಟ್ಟು ಅಪ್ಲೈ ಮಾಡಿ. ಫೇಕ್ ವೆಬ್ಸೈಟ್ಗಳಿಂದ ದೂರ ಇರಿ. ಓಕೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಡೈಲಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.